ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಅಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್. ಹಿಂದಿನ ಭಾಗದಲ್ಲಿ ನಾವು ಅರ್ಥ್ರೈಟಿಸ್ಗೆ ಕಾರಣಗಳೇನು, ಸಿಂಪ್ಟಮ್ಸ್ ಏನು, ಏನೇನ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಬಂದಿದ್ವಿ. ಸೊ ಇವತ್ತಿನ ದಿನ ನಾವು ಅರ್ಥ್ರೈಟಿಸ್ ಭಾಗ 2 ಮುಂದುವರಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವ್ ಏನ್ ತಿಳ್ಕೊಳ್ತೀವಿ ಅಂದ್ರೆ, ಅರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ನ್ಯೂಟ್ರಿಷನ್ ಸೇವಿಸಬೇಕು, ಯಾವ ಆಹಾರವನ್ನ ಸೇವಿಸಬಾರ್ದು ಅನ್ನೋದನ್ನ ತಿಳ್ಕೊಳ್ತೀರಾ. ಓಕೆ, ಸೊ ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಬೆಲ್ ಐಕನ್ ಅನ್ನ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಇದೇ ರೀತಿ ಇನ್ ಮುಂದೆ ಕೂಡ ಹೆಲ್ತ್ ಸಿರೀಸ್ ನಿಮ್ಗೆ ಬರ್ತಾ ಇರತ್ತೆ. ಅಂಡ್ ನೀವೇನಾದ್ರೂ ಅರ್ಥ್ರೈಟಿಸ್ ಪೇಷಂಟ್ ಆಗಿದ್ದೀರಾ ಅಂದ್ರೆ ನೀವು ಮೊದಲನೇ ಭಾಗವನ್ನ ನೋಡೋದನ್ನ ಮರಿಬೇಡಿ. ಮೊದಲನೇ ಭಾಗವನ್ನ ನೋಡ್ಬಿಟ್ಟು ತದನಂತರ 2ನೇ ಭಾಗವನ್ನ ನೋಡಿದಾಗ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೊದಲನೇ ಭಾಗದಲ್ಲಿ ನಾವು ಅರ್ಥ್ರೈಟಿಸ್ ಬಗ್ಗೆ ಬೇಸಿಕ್ ಅನ್ನ ತಿಳ್ಕೊಂಡಿದೀವಿ. ಮೊದಲನೇ ವಾಕ್ಯ ಏನಾಗಿತ್ತು, ಜಾಯಿಂಟ್ಸ್ ಗಳಲ್ಲಿ ಇನ್ಫ್ಲಮೇಷನ್ ಅಂದ್ರೆ ನಮ್ಮ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಷನ್ ಹೆಚ್ಚಾದಾಗ ಅರ್ಥ್ರೈಟಿಸ್ ಆಗುವಂತ ಸಾಧ್ಯತೆ ಇದೆ ಅಂತ. ಹಾಗಿದ್ದಾಗ ಇವತ್ತಿನ ದಿನ ನಾವು ನಿವಾರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಅರ್ಥ್ರೈಟಿಸ್ ಇಂದ ಹೊರಗಡೆ ಹೇಗೆ ಬರ್ಬೇಕು ಅಂತ. ಸೊ ನೋಡಿ, ಹೊರಗಡೆ ಬರ್ಬೇಕಂದ್ರೂ ಕೂಡ ಕಾರಣ ನಮಗೆ ಗೊತ್ತಿರ್ಬೇಕು. ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ಇವತ್ತಿನ ದಿನ ಯಾವ ವಿಧದ ಅರ್ಥ್ರೈಟಿಸ್ ಇಂದ ನೀವು ಬಳಲ್ತಾ ಇದ್ದೀರಾ, ಅದು RA ಆಗಿದೆಯಾ, OA ಆಗಿದೆಯಾ, ಅಥವಾ ಸೋರಿಯಾಟಿಕ್ ಅರ್ಥ್ರೈಟಿಸ್ ಆಗಿದೆಯಾ ಅನ್ನೋದನ್ನ ತಿಳ್ಕೊಳ್ಳಿ. ಅದು ಮೊದಲನೇ ಭಾಗದಲ್ಲಿ ನಿಮ್ಗೆ ಗೊತ್ತಾಗೋದು. ಓಕೆ, ಇನ್ನು ಸಾಮಾನ್ಯವಾಗಿ ನಾವು ನೋಡೋದಾದ್ರೆ, ಈಗ ನಿಮ್ಮ ಹೈಟ್, ವೇಟ್ ಹಾಗೆ ಏಜ್ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಿದ್ದಾಗ ನಿಮ್ಗೆ ಸ್ಟ್ರಿಕ್ಟ್ ಆಗಿ ಇದನ್ನೇ ತಿನ್ನಿ, ಇದನ್ನೇ ತಿನ್ನಬೇಡಿ ಅಂತ ಡಯಟ್ ಅನ್ನ ಪ್ರೊವೈಡ್ ಮಾಡೋದು ತುಂಬಾ ಕಷ್ಟಕರವಾಗುತ್ತೆ. ಯಾಕಂದ್ರೆ ಅದು ಮನುಷ್ಯನಿಂದ ಮನುಷ್ಯನಿಗೆ ವಿಭಿನ್ನವಾಗಿರುತ್ತೆ. ಬಟ್ ಆದ್ರೂ ಕೂಡ ಇನ್ ಜನರಲ್ ಆಗಿ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ತಿಳಿಸಿಕೊಡಲು ಸಹಾಯ ಮಾಡ್ಬೋದು. ಅರ್ಥ್ರೈಟಿಸ್ ಅಂತ ಬಂದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ದೇಹದಲ್ಲಿ ಅಂತ ಗೊತ್ತಾದಾಗ ನಾವು ನ್ಯಾಚುರಲಿ ಒಂದು ಅನಲೈಸ್ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುವಂತಹ ಆಹಾರಗಳನ್ನ ನಾವು ಮೊದಲು ನಮ್ಮ ಲೈಫ್ ಸ್ಟೈಲ್ ಇಂದ ತೆಗೆದುಹಾಕ್ಬೇಕು. ಸೊ ಮೊದಲೇದಾಗಿ ಅರ್ಥ್ರೈಟಿಸ್ ಟ್ರೀಟ್ಮೆಂಟ್ ಅಂತ ಬಂದಾಗ ಮೆಡಿಸನ್ ಇರುತ್ತೆ, ಫಿಸಿಕಲ್ ಥೆರಪಿ ಇರುತ್ತೆ, ಹಾಗೇನೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರುತ್ತೆ. ಸೊ ಇವತ್ತು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತಾಡೋಣ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಬಂದಾಗ ಲೈಫ್ ಸ್ಟೈಲ್ ಅಂದ್ರೆ ಏನು, ನಮ್ಮ ಜೀವನ ಶೈಲಿ. ಜೀವನ ಶೈಲಿಯಲ್ಲಿ ನಾವು ಏನೆಲ್ಲ ಚೇಂಜಸ್ ಮಾಡ್ಕೊಳ್ತೀವಿ, ಸ್ಲೀಪ್ ಅಂದ್ರೆ ನಿದ್ದೆ, ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಇದು ನಿಮ್ಮ ರಿಕವರಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ನೀವು ಮ್ಯಾನೇಜ್ ಮಾಡ್ತೀರಾ. ಅದಾದ್ಮೇಲೆ ಏನ್ ಮಾಡ್ತೀರಾ, ಫಿಸಿಕಲ್ ಆಕ್ಟಿವಿಟಿ ಕಡೆ ಗಮನ ಕೊಡ್ತೀರಾ. ಅರ್ಥ್ರೈಟಿಸ್ ಅಂತ ಕಂಡೀಷನ್ ಅಲ್ಲಿ ಜಾಯಿಂಟ್ಸ್ ಗಳ ಮೇಲೆ ನಾವು ಜಾಸ್ತಿ ಭಾರವನ್ನ ಹಾಕೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇನ್ಫ್ಲಮೇಷನ್ ಆಗಿರುತ್ತೆ, ಬ್ರೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾವು ಅರ್ಥ್ರೈಟಿಸ್ ಇರುವಂತಹ ಪೇಷಂಟ್ ಗಳಿಗೆ ಲೋ ಇಂಟೆನ್ಸಿಟಿ ವರ್ಕೌಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ನೀವು ಜಾಸ್ತಿ ಜಿಗಿಯುವಂತಹ ಎಕ್ಸರ್ಸೈಸ್ ಅನ್ನ ಮಾಡೋ ಹಾಗಿಲ್ಲ. ಹಾಗೇನೆ ಸ್ವಲ್ಪ ಸ್ಟ್ರೆಚಿಂಗ್ ಇರುವಂತಹ ಎಕ್ಸರ್ಸೈಸ್, ಅಂದ್ರೆ ಸಪೋಸ್ ಈಗ ನಿಮ್ಗೆ ಇಲ್ಲಿ ಸ್ಟಿಫ್ನೆಸ್ ಆಗಿದೆ ಅರ್ಥ್ರೈಟಿಸ್ ಅಥವಾ ಸ್ವೆಲ್ಲಿಂಗ್ ಆಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಹೀಗೆ ಎಕ್ಸರ್ಸೈಸ್ ಮಾಡೋ ಬದಲು ನಾವು ಬೇಸಿಕ್ ಸ್ಟ್ರೆಚಿಂಗ್ಸ್ ಅನ್ನ ಮಾಡ್ಕೋಬೇಕು. ಅಂದ್ರೆ ತುಂಬಾ ಗಮನಾರ್ಹವಾಗಿ ನಿಧಾನವಾಗಿ ನಿಮ್ಮನ್ನ ಒಂದು ಟ್ರ್ಯಾಕ್ಗೆ ತಗೊಂಡು ಬರುವಂತ ಎಕ್ಸರ್ಸೈಸ್ ಅನ್ನ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೇಕು. ಯಾರೋ ಒಬ್ರು ಈ ಎಕ್ಸರ್ಸೈಸ್ ಮಾಡಿ, ಆ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ರ್ಯಾಂಡಮ್ ಆಗಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ಇಗ್ನೋರ್ ಮಾಡ್ತಾ ನೀವು ನಿಮ್ಮ ದೇಹದ ಮೇಲೆ ಒತ್ತಡವನ್ನ ಹಾಕೋ ಹಾಗಿಲ್ಲ. ಇನ್ನು ಇದು ನಿಮಗೆ ಗೊತ್ತಾಯ್ತು ಸ್ಲೀಪು, ಸ್ಟ್ರೆಸ್, ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ. ಸ್ಟ್ರೆಚಿಂಗ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅರ್ಥ್ರೈಟಿಸ್ ಅಲ್ಲಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೇನೆ ಓವರ್ ಆಲ್ ಆಗಿ ನಿಮ್ಗೆ ಆ ಜಾಗದ ಪೇನ್ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್, ನೀವೇನಾದ್ರೂ ತುಂಬಾ ದಪ್ಪ ಇದ್ದೀರಾ ಅಂದ್ರೆ ಇದು ಅರ್ಥ್ರೈಟಿಸ್ ಅನ್ನ ಇನ್ನೂ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ನಾರ್ಮಲ್ BMI ಬರೋದಕ್ಕೆ ಟ್ರೈ ಮಾಡಿ. ಅಂದ್ರೆ ನೀವು ನಿಮ್ಮ ವೇಟ್ ಅನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ. ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಅರ್ಥ್ರೈಟಿಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅನ್ನ ನಾವು ನಮ್ಮ ಕ್ಲೈಂಟ್ಸ್ ಗಳಲ್ಲಿ ಕಂಡಿದ್ದೀವಿ. ಸೊ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಆಹಾರ ಅಂತ ಬಂದಾಗ ನಾವು ಯಾವಾಗ್ಲೂ ಯೋಚನೆ ಮಾಡ್ಬೇಕು, ಇನ್ಫ್ಲಮೇಷನ್ ಆಗ್ತಾ ಇದೆ ದೇಹದಲ್ಲಿ ಅರ್ಥ್ರೈಟಿಸ್ ಕಂಡೀಷನ್ ಅಲ್ಲಿ. ಸೊ ಇನ್ಫ್ಲಮೇಷನ್ ಜಾಸ್ತಿ ಮಾಡುವಂತ ಮೊದಲನೇ ಆಹಾರ ಅಂದ್ರೆ ಅದು ಶುಗರ್. ನೀವು ಯಾವುದೇ ಫಾರ್ಮ್ ಆಫ್ ಶುಗರ್ ಅನ್ನ ಕನ್ಸ್ಯೂಮ್ ಮಾಡಿ. ನೋಡಿ, ಶುಗರ್ ಅಂದ ತಕ್ಷಣ ಎಲ್ಲರೂ ಬಿಳಿ ಸಕ್ಕರೆನೆ ಅಂತ ಅನ್ಕೊಳ್ತಾರೆ. ಶುಗರ್ ಇಸ್ ವಾಟ್, ಗ್ಲೂಕೋಸ್. ಸೊ ನೋಡಿ, ನಾವು ಬೆಲ್ಲ ಕನ್ಸ್ಯೂಮ್ ಮಾಡ್ಲಿ, ಶುಗರ್ ಕನ್ಸ್ಯೂಮ್ ಮಾಡ್ಲಿ, ಹನಿ ಕನ್ಸ್ಯೂಮ್ ಮಾಡ್ಲಿ, ಇಟ್ ಈಸ್ ಇನ್ ಟೇಸ್ಟ್ ಅಲ್ಲಿ ಇರೋದು ಅದು ಸ್ವೀಟ್ನೆಸ್, ರೈಟ್? ಸೊ ಯಾವಾಗ ನಾವು ಸ್ವೀಟ್ ಫುಡ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ, ನಮ್ಮ ದೇಹದಲ್ಲಿ ಏನಾದ್ರೂ ಇನ್ಫ್ಲಮೇಷನ್ ಇದ್ರೆ ಅದು ಹೆಚ್ಚಿಗೆ ಆಗುತ್ತೆ. ಉದಾಹರಣೆ ಕೊಡೋದಾದ್ರೆ, ನನಗೆ ಒಂದು ಪಿಂಪಲ್ ಆಗಿದೆ. ಆ ಪಿಂಪಲ್ ಆದ್ಮೇಲೆ ನಾನು ಸತತವಾಗಿ ಸ್ವೀಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಪಿಂಪಲ್ 2 ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅದು ಪ್ರಚೋದಿಸುತ್ತೆ, ಇನ್ಫ್ಲಮೇಷನ್ ಅನ್ನ ಹೆಚ್ಚಿಗೆ ಮಾಡುತ್ತೆ. ಸೊ ಈಗ ನಿಮ್ಗೆ ಜಾಯಿಂಟ್ಸ್ ಗಳಲ್ಲಿ ಇನ್ಫ್ಲಮೇಷನ್ ಆಗಿರ್ಲಿ, ಬೇರೆ ಯಾವುದೇ ಭಾಗದಲ್ಲಿ ಇನ್ಫ್ಲಮೇಷನ್ ಆದ್ರೂ ಕೂಡ ನೀವು ಯಾವಾಗ ಸಕ್ಕರೆಯುಕ್ತ ಆಹಾರ ಪದಾರ್ಥಗಳನ್ನ, ಸಕ್ಕರೆ ಅಂದ್ರೆ ಬರೀ ರಾ ಸಕ್ಕರೆ ತಿನ್ನೋದಷ್ಟೇ ಅಲ್ಲ, ಬೇಕರಿ ಐಟಮ್ಸ್ ಗಳಾಗಿರ್ಬೋದು ಅಥವಾ ಬಿಸ್ಕಿಟ್ಸ್ ಗಳಾಗಿರ್ಬೋದು, ಪಾಯಸ,
ಅತಿಯಾಗಿ ಯಾವಾಗ ನೀವು ಎಕ್ಸೆಸಿವ್ ಆಗಿ ಶುಗರ್ ಕನ್ಸಂಪ್ಷನ್ ಮಾಡ್ತಿರೋ ಯಾವುದೇ ಫಾರ್ಮ್ ಅಲ್ಲಿ, ಅದು ನಿಮ್ಗೆ ದೇಹದಲ್ಲಿ ಇನ್ಫ್ಲಮೇಷನ್ ನ ಅತಿಯಾಗಿ ಹೆಚ್ಚು ಮಾಡುತ್ತೆ. ಸೊ ನೀವೇನ್ ಮಾಡ್ಬೇಕು, ಇನ್ಫ್ಲಮೇಷನ್ ಕಡಿಮೆ ಆಗ್ಬೇಕಂದ್ರೆ ಶುಗರ್ ಅನ್ನ ಕಟ್ ಡೌನ್ ಮಾಡ್ಬೇಕು ಕೆಲ ಕಾಲಗಳವರೆಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಮ್ಗೆ ದೇಹಕ್ಕೆ ತುಂಬಾ ಡೈಜೆಸ್ಟ್ ಆಗೋದಕ್ಕೆ ಹೆಚ್ಚು ಸಮಯ ತಗೊಳುತ್ತೆ ಆ ಆಹಾರಗಳಲ್ಲಿ ಇನ್ಫ್ಲಮೇಷನ್ ಹೆಚ್ಚಿಗೆ ಇರುತ್ತೆ. ಹೆಚ್ಚಾಗಿ ಆನಿಮಲ್ ಪ್ರಾಡಕ್ಟ್ಸ್ ಗಳಲ್ಲಿ, ಉದಾಹರಣೆಗೆ ನಾನ್ ವೆಜ್ ಅಂದ್ರೆ ಚಿಕನ್, ಮಟನ್ ಅಥವಾ ಬೀಫ್ ಆಗಿರ್ಬೋದು, ಯಾವ್ದ್ರಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ, ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಈ ಆಹಾರಗಳಿಂದ ಅರ್ಥ್ರೈಟಿಸ್ ಸ್ವಲ್ಪ ಇನ್ಫ್ಲಮೇಷನ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಸಾಧ್ಯವಾದಷ್ಟು ಪ್ರೋಟೀನ್ ಅಂತ ಬಂದಾಗ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಹೋಗಿ, ಅಂದ್ರೆ ಮೊಟ್ಟೆ ಸೇವಿಸಿ ಏನು ತೊಂದರೆ ಇಲ್ಲ, ಮೊಟ್ಟೆ ನಿಮ್ಮ ಒಂದು ಡಯಟ್ ಅನುಗುಣವಾಗಿ ಸೇವಿಸಿ, ಹಾಗೇನೆ ಹೆಲ್ದಿ ಫ್ಯಾಟ್ಸ್ ಗಳನ್ನ ಸೇವಿಸಿ. ಬಟ್ ಸಾಧ್ಯವಾದಷ್ಟು ನಾನ್ ವೆಜ್ ಅನ್ನ ಪೂರ್ತಿ ಬಿಡಿ ಅಂತ ಹೇಳ್ತಾ ಇಲ್ಲ, ಲಿಮಿಟ್ ಮಾಡ್ಕೊಳ್ಳಿ. ವಾರದಲ್ಲಿ 1 ಸರಿ 2 ಸರಿ ಕನ್ಸ್ಯೂಮ್ ಮಾಡೋದು ಓಕೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಡೈಲಿ ರುಟೀನ್ ಅಲ್ಲಿ ಆಡ್ ಆನ್ ಮಾಡ್ಕೊಂಡಿರ್ತಾರೆ. ಸೊ ಪ್ರೊಸೆಸ್ ಆಗಿರುವಂತಹ ಮೀಟ್ ತಿನ್ನೋದ್ರಿಂದ ಅರ್ಥ್ರೈಟಿಸ್ ಕಂಡೀಷನ್ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ಅವಾಯ್ಡ್ ಮಾಡ್ಬೇಕಾದಂತಹ ಫುಡ್ ಪ್ರೊಸೆಸ್ಡ್. ಯಾವ ಆಹಾರ ಪದಾರ್ಥ ತುಂಬಾ ಪ್ರೊಸೆಸ್ ಆಗಿದೆ, ಅಂದ್ರೆ ತಯಾರ ಆಗೋದಕ್ಕೆ ತುಂಬಾ ಪ್ರೊಸೆಸಿಂಗ್ ಅಲ್ಲಿ ಒಳಗಾಗಿದೆ, ಅಂದ್ರೆ ಆ ಆಹಾರ ನಿಮ್ಗೆ ಯಾವತ್ತೂ ಕೂಡ ಒಳ್ಳೇದಿಲ್ಲ. ಯಾಕಂದ್ರೆ ಅದರಲ್ಲಿ ಅಡಿಟಿವ್ ಪ್ರಿಸರ್ವೇಟಿವ್ಸ್ ಅನ್ನ ಹಾಕಿರ್ತಾರೆ. ಸೊ ಸಾಧ್ಯವಾದಷ್ಟು ಫ್ರೆಶ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇನ್ಫ್ಲಮೇಷನ್ ಅನ್ನ ಕಡಿತ ಮಾಡ್ಬೇಕಂದ್ರೂ ಕೂಡ ನಮ್ಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಹೆಲ್ದಿ ಆಹಾರವನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮ ದೇಹದಲ್ಲಿ ನ್ಯಾಚುರಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಅಂಡ್ ಅರ್ಥ್ರೈಟಿಸ್ ಇಂದ ಹೊರಗಡೆ ಬರೋದಕ್ಕೆ ಸಹಾಯಕಾರಿ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ನಾವು ಫಸ್ಟ್ ಏನ್ ಮಾಡ್ಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು, ಮೆಡಿಸನ್ ಅನ್ನ ರೆಗ್ಯುಲರ್ ಟೈಮ್ ಅಲ್ಲಿ ತಗೋಬೇಕು, ಫಿಸಿಕಲ್ ಆಕ್ಟಿವಿಟಿಗೆ ನಮ್ಮನ್ನ ನಾವು ಒಳಗಾಕಿಸ್ಬೇಕು, ಕರೆಕ್ಟ್ ಗೈಡೆನ್ಸ್ ಅಲ್ಲಿ ಲೋ ಇಂಟೆನ್ಸಿಟಿ ವರ್ಕೌಟ್ ಅನ್ನ ಮಾಡ್ಬೇಕು, ನಿದ್ದೆ, 3 ಎಸ್ ಗಳ ಮೇಲೆ ಯಾವಾಗ್ಲೂ ಗಮನ ಹರಿಸಬೇಕು. ಇನ್ನು ನೆಕ್ಸ್ಟ್ ಬರೋ ಸೀರೀಸ್ ಅಲ್ಲಿ ನೀವು ಇದನ್ನ ತುಂಬಾ ಕೇಳ್ತೀರಾ, 3S ಅಂತ, ಸ್ಲೀಪ್, ಸ್ಟ್ರೆಸ್, ಶುಗರ್. ಓಕೆ, ಈ 3 ಮೇಲೂ ನಿಮ್ಮ ಹಿಡಿತಾ ಇರಬೇಕು. ಹಾಗೇನೆ ಈಗ ನಾನು ಅವಾಯ್ಡ್ ಮಾಡ್ಬೇಕಾದಂತ ಆಹಾರಗಳನ್ನ ಏನ್ ಹೇಳಿದೀನೋ ಅದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಸೊ ಈಗ ನೆಕ್ಸ್ಟ್ ಬರುವಂತಹ ಟಾಪಿಕ್, ಯಾವ ಆಹಾರವನ್ನ ಅಥವಾ ಯಾವ ನ್ಯೂಟ್ರಿಯನ್ಸ್ ನಮಗೆ ಅರ್ಥ್ರೈಟಿಸ್ ಅಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಅರ್ಥ್ರೈಟಿಸ್ ಕಂಡೀಷನ್ ಅಲ್ಲಿ ಬೋನ್ಸ್ ಗಳ ಮೇಲೆ ತುಂಬಾ ಹೊಡೆತ ಬೀಳುತ್ತೆ, ರೈಟ್? ಸೊ ಬೋನ್ಸ್ ಹೆಲ್ದಿ ಆಗಿರೋದಕ್ಕೆ ನಮಗೆ ಯಾವ ನ್ಯೂಟ್ರಿಯನ್ಸ್ ಬೇಕು? ಬೇಸಿಕ್ ಆಗಿ ನಾವು ಚಿಕ್ಕವರಿಂದಾಗ ನಾವು ಕೇಳ್ಕೊಂಡು ಬಂದಿರ್ತೀವಿ, ವಿಟಮಿನ್ ಡಿ ಅಂಡ್ ಕ್ಯಾಲ್ಸಿಯಂ. ಸೊ ನಮ್ಮ ಆಹಾರದ ಒಂದು ಪದ್ಧತಿಯಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ನಾವು ವಿಟಮಿನ್ ಡಿ ಗೆ ತುಂಬಾ ಆದ್ಯತೆನ ಕೊಡ್ಬೇಕು. ಅರ್ಥ್ರೈಟಿಸ್ ಇರುವಂತಹ ಪೇಷಂಟ್ ಪ್ರತಿದಿನ ಒಂದು 15 ನಿಮಿಷ ತಮ್ಮನ್ನ ಸನ್ ಬಾತ್ ಮಾಡ್ಕೊಂಡ್ರೆ, ಅಂದ್ರೆ ಬಿಸಿಲಿಗೆ ತಮ್ಮ ದೇಹವನ್ನ ತಾಗಿಸಿದ್ರೆ ಬೋನ್ಸ್ ರಿಕವರಿ ಆಗುವಂತ ಸಾಧ್ಯತೆ ಇರುತ್ತೆ. ಒಂದ್ ಕಡೆಯಿಂದ ಅರ್ಥ್ರೈಟಿಸ್ ಇಂದ ಬೋನ್ಸ್ ಗಳ ಮೇಲೆ ಹೊಡೆತ ಬೀಳ್ತಾ ಇದೆ, ನೀವು ಮತ್ತೊಂದ್ ಕಡೆಯಿಂದ ಅದನ್ನ ನಿಗಾ ವಹಿಸಿದಾಗ ನಿಮ್ಗೆ ಅಷ್ಟೊಂದು ಆರೋಗ್ಯ ಸಮಸ್ಯೆಯಲ್ಲಿ ಕಷ್ಟ ಆಗೋದಿಲ್ಲ. ಸೊ ನಮ್ಗೆ ಬೇಕಾಗಿರುವಂತಹ ಮೊದಲ ನ್ಯೂಟ್ರಿಯನ್ಸ್ ಏನು? ವಿಟಮಿನ್ ಡಿ. ವಿಟಮಿನ್ ಡಿ ಗೆ ಅಷ್ಟು ಒಳ್ಳೆ ಸೋರ್ಸಸ್ ಇಲ್ಲ ವೆಜಿಟೇರಿಯನ್ಸ್ ಗಳಿಗೆ. ನಾನ್ ವೆಜಿಟೇರಿಯನ್ಸ್ ಅಂತ ಬಂದಾಗ ಎಗ್, ಚಿಕನ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಮಶ್ರೂಮ್ ಅಲ್ಲಿ ವೆಜಿಟೇರಿಯನ್ ಗೆ ಸಿಗುತ್ತೆ, ಬಟ್ ಕೆಲವೊಬ್ಬರಿಗೆ ಅದು ಅಲರ್ಜಿಕ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಪ್ರತಿದಿನ 15 ನಿಮಿಷ ನೀವೇನ್ ಮಾಡ್ಬೇಕು, ನಿಮ್ಮ ಬಿಸಿಲಿಗೆ ನಿಮ್ಮ ದೇಹವನ್ನ ತಾಗಿಸ್ಬೇಕು. ಇನ್ನು ಡಾಕ್ಟರ್ಸ್ ಗಳು ಏನಾದ್ರು ನಿಮ್ಗೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅದನ್ನ ಧಾರಾಳವಾಗಿ ವೀಕ್ಲಿ ಒನ್ಸ್ ಆರ್ ಡೈಲಿ ಯಾವ ಒಂದು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ತಗೋಬಹುದು. ಇನ್ನು ನೆಕ್ಸ್ಟ್ ಬೇಕಾಗಿದ್ದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂಗೆ ರಿಚ್ ಇರುವಂತಹ ಆಹಾರಗಳು ಡೈರಿ ಆಹಾರಗಳು. ಬಟ್ ಅರ್ಥ್ರೈಟಿಸ್ ಅಲ್ಲಿ ಜಾಸ್ತಿ ಡೈರಿ ಆಹಾರಗಳನ್ನ ಜಾಸ್ತಿ ಕೊಡೋದಕ್ಕಾಗೋದಿಲ್ಲ. ಹೀಗಾಗಿ ನೀವು ಒಳ್ಳೆ ಮೆಥಡ್ ಅಲ್ಲಿ ಇರುವಂತಹ ಮಿಲ್ಕ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಮೊಸರು, ಮಜ್ಜಿಗೆ, ಪನ್ನೀರ್ ರೂಪದಲ್ಲಿ ನೀವು ಹಾಲನ್ನ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆ ಕ್ಯಾಲ್ಸಿಯಂ ಲೆವೆಲ್ ಸಿಗುತ್ತೆ. ಹಾಗೇನೆ ನಿಮ್ಮ ದೇಹಕ್ಕೂ ಕೂಡ ಅದು ಒಳ್ಳೆ ಪರಿಣಾಮವನ್ನ ಬೀರುತ್ತೆ. ಇನ್ನು ನೆಕ್ಸ್ಟ್ ಬೇಕಾದಂತ ನ್ಯೂಟ್ರಿಯನ್ಸ್ ಒಮೆಗಾ 3 ಅಂಡ್ ಫೈಬರ್. ಒಮೆಗಾ 3 ನಿಮಗೆ ನಿಮ್ಮ ಓವರ್ ಆಲ್ ಹೆಲ್ತ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈಬರ್ ಇಂದ ನಿಮ್ಗೆ ಅರ್ಥ್ರೈಟಿಸ್ ಅಲ್ಲಿ ಏನ್ ಮೋಷನ್ ಇಶ್ಯೂ ಆಗ್ತಾ ಇದೆ ಅದು ಸರಿ ಹೋಗುತ್ತೆ. ಸೊ ಒಮೆಗಾ 3 ರಿಚ್ ಇರುವಂತಹ ಆಹಾರಗಳು ಯಾವ್ಯಾವು? ಫ್ಲಾಕ್ಸ್ ಸೀಡ್ ಇದೆ, ವಾಲ್ನಟ್ಸ್ ಇದೆ, ಆಲ್ಮಂಡ್ಸ್ ಇದೆ. ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇರೋದ್ರಿಂದ ಪ್ರತಿನಿತ್ಯ ಒಂದೊಂದು ಆಹಾರ ಪದಾರ್ಥಗಳನ್ನ ಇದರಲ್ಲಿ ಸೇರಿಸೋದಕ್ಕೆ ಟ್ರೈ ಮಾಡಿ. ನೆನೆ ಹಾಕಿದ 4 ರಿಂದ 5 ಬಾದಾಮಿ ತಿನ್ನೋದಾಗಿರ್ಬೋದು, ಅಥವಾ ವಾಲ್ನಟ್ಸ್ ತಿನ್ನೋದಾಗಿರ್ಬೋದು, ಅಥವಾ ಪ್ರತಿನಿತ್ಯ 1 ಚಮಚ ಅಗಸೆ ಚಟ್ನಿ ತಿನ್ನೋದಾಗಿರ್ಬೋದು. ಹೀಗೆ ನೀವು ನಿಮ್ಮ ದಿನನಿತ್ಯದ ರುಟೀನ್ ಅಲ್ಲಿ ಒಂದೊಂದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು 3 ಒಂದೇ ಸರಿ ತಿನ್ನೋ ಹಾಗಿಲ್ಲ, ಒಂದು ಪೋರ್ಷನ್ ಅಲ್ಲಿ ನೀವು ತಗೊಂಡು ಹೋಗ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನ್ಯೂಟ್ರಿಯನ್ಸ್ ಬೇಕಾಗಿದ್ದು ನಮ್ಗೆ ನೋಡಿ, ಇಮ್ಯೂನ್ ಸಿಸ್ಟಮ್ ಮೇಲೂ ಅಟ್ಯಾಕ್ ಮಾಡುತ್ತೆ ಅಂತ ನಾನು ಪ್ರೀವಿಯಸ್ ಭಾಗದಲ್ಲಿ ಹೇಳಿದ್ದೆ. ಇಮ್ಯೂನ್ ಸಿಸ್ಟಮ್ಗೆ ಏನು ಹೆಲ್ಪ್ ಮಾಡುತ್ತೆ? ವಿಟಮಿನ್ ಸಿ ಹೆಲ್ಪ್ ಮಾಡುತ್ತೆ. ಸೊ ವಿಟಮಿನ್ ಸಿ ರಿಚ್ ಇರುವಂತ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋದಕ್ಕೆ ಟ್ರೈ ಮಾಡಿ.
ಹುಳಿ ಹಣ್ಣುಗಳು, ನೆಲ್ಲಿಕಾಯಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಥವಾ ಸಂತ್ರೆ ಹಣ್ಣಾಗಿರ್ಬೋದು, ಕಿತ್ಲೆ ಹಣ್ಣಾಗಿರ್ಬೋದು, ಹುಳಿ ಆಗಿರುವಂತಹ ಹಣ್ಣನ್ನ ನಿಮ್ಮ ಡಯಟ್ ಅಲ್ಲಿ ಪ್ರತಿನಿತ್ಯ ಒಂದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಆರ್ಥರೈಟಿಸ್ ಸಮಸ್ಯೆಯಿಂದ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಇದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಇನ್ನು ಇದಷ್ಟೇ ಅಲ್ಲದೆ ನಾವು ಇನ್ನು 2 ಕ್ಯಾಟಗರಿ ಮೇಲೆ ಗಮನ ಹರಿಸಲೇಬೇಕು. ಒಂದು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಪ್ರತಿನಿತ್ಯ ಒಂದು ಹಣ್ಣು ತಿನ್ನಿ. ಹಾಗೇನೆ ವೆಜಿಟೇಬಲ್ಸ್ ಅಂತ ಬಂದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತದ್ದು, ಇನ್ಫ್ಲಮೇಷನ್ ಕಡಿಮೆ ಮಾಡುವಂತಹ ಹಸಿರು ಬಣ್ಣದ ತರಕಾರಿಗಳನ್ನ ನಿಮ್ಮ ಡಯಟ್ ಅಲ್ಲಿ ಸಾಧ್ಯವಾದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ಗ್ರೇನ್ಸ್ ಅಂತ ಬಂದಾಗ ಸಂಪೂರ್ಣ ಧಾನ್ಯಗಳ ಮೊರೆ ಹೋಗಿ, ಅಂದ್ರೆ ಸಿರಿಧಾನ್ಯಗಳಾಗಿರ್ಬೋದು, ರಾಗಿ, ಜೋಳ, ಗೋಧಿ, ಈ ರೀತಿ ಸಂಪೂರ್ಣ ಧಾನ್ಯಗಳ ಮೊರೆ ಹೋಗಿ ಪ್ರತಿನಿತ್ಯ 3 ಸರ್ವಿಂಗ್ ಆಹಾರವನ್ನ ಸೇವಿಸೋದ್ರಿಂದ ಆರ್ಥರೈಟಿಸ್ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿವರೆಗೂ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಒಂದ್ ವೇಳೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋನ ನೋಡೋದನ್ನ ಮರಿಬೇಡಿ. ಯಾಕಂದ್ರೆ ಎಲ್ಲೂ ನೆಸೆಸಿಟಿ ಇಲ್ಲ, ಹೇಳಿರೋ ಅಂಶ ಒಂದೇ ಸಾರಿಗೆ ಅರ್ಥ ಆಗ್ಬೇಕು ಅಂತ, ಹೌದಲ್ವಾ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಏನ್ ಮಾಡ್ಬೇಕು, ಯಾವ ಆಹಾರವನ್ನ ಸೇವಿಸಬಾರ್ದು, ಯಾವ ಆಹಾರವನ್ನ ಸೇವಿಸಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಈಗ ಹೋಮ್ ರೆಮಿಡೀಸ್ ಬಗ್ಗೆ ನೋಡೋಣ ಬನ್ನಿ. ಆರ್ಥರೈಟಿಸ್ ಅಲ್ಲಿ ಹೋಮ್ ರೆಮಿಡೀಸ್ ಅಂತ ಬಂದಾಗ ಯೂಶುವಲಿ ನಮಗೆ ಜಾಯಿಂಟ್ಸ್ ಗಳ ಪೇನ್ ಆಗ್ತಾ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ. ಸೊ ಆ ಭಾಗಕ್ಕೆ ನಾವು ವಾರ್ಮ್ ಕಂಪ್ರೆಸ್ ಅನ್ನ ತಗೊಳ್ಳೋದ್ರಿಂದ ನಮಗೆ ಅಲ್ಲಿ ಆಗುವಂತಹ ತಾತ್ಕಾಲಿಕ ಒಂದು ನೋವನ್ನ ಕಡಿಮೆ ಮಾಡುತ್ತೆ. ವಾರ್ಮ್ ಕಂಪ್ರೆಸ್ ಅನ್ನ ನೀವು ಹೀಗೆ ಸುತ್ತಕೊಂಡಾಗ ನಿಮ್ಗೆ ಸಾಧ್ಯವಾದಷ್ಟು ಪೇನ್ ರಿಲೀಫ್ ಸಿಗುತ್ತೆ. ಅಲ್ಲಿ ಏನಾದ್ರೂ ಸ್ಟಿಫ್ನೆಸ್ ಆಗಿದ್ರೆ ಸ್ವಲ್ಪ ರಿಲೀಸ್ ಆಗುತ್ತೆ, ನೋವಿದ್ರೆ ಕಡಿಮೆ ಆಗುತ್ತೆ. ಇನ್ನು 2ನೇ ಮನೆ ಮದ್ದು ಅಂತ ಬಂದ್ರೆ ಎಪ್ಸಾಮ್ ಸಾಲ್ಟ್ ಅಲ್ಲಿ ನಿಮ್ಮ ಕಾಲುಗಳನ್ನ ನೆನೆ ಹಾಕೋದು. ನಿಮ್ಮ ಒಂದು ಬುಟ್ಟಿಯಲ್ಲಿ ಒಂದ್ ಸ್ವಲ್ಪ ಬೆಚ್ಚಗಿನ ನೀರು ಹಾಗೇನೆ 1 ಚಮಚ ಎಪ್ಸಾಮ್ ಸಾಲ್ಟ್ ಅನ್ನ ಹಾಕಿದಾಗ ಅದು ನಿಮ್ಮ ಅಂಗಾಲಿನ ಮೂಲಕ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಇದರಿಂದ ದೇಹದಲ್ಲಿ ಆಗುವಂತ ಇನ್ಫ್ಲಮೇಷನ್ ಬೆಳವಣಿಗೆನ ಕಂಟ್ರೋಲ್ ಮಾಡೋದ್ರಲ್ಲಿ ಒಂದ್ ಸ್ವಲ್ಪ ಸಹಾಯಕಾರಿ ಆಗಿರುತ್ತೆ. ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ಹೋಲಿಸ್ಟಿಕ್ ಅಪ್ರೋಚ್ ಮಾಡಿದಾಗ ಆಹಾರ, ವ್ಯಾಯಾಮ, ಮೆಡಿಸನ್ ಹಾಗೇನೆ ಮನೆ ಮದ್ದು ಎಲ್ಲವನ್ನ ಹಂತ ಹಂತವಾಗಿ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ರಿಸಲ್ಟ್ ನಿಜವಾಗ್ಲೂ ಸಿಗುತ್ತೆ. ಇನ್ನು 3ನೇದು ಬಂದ್ಬಿಟ್ಟು ನಮ್ಗೆ ಆಂಟಿಬಾಡೀಸ್ ಬೇಕು. ಇದು ನಿಮ್ಗೆ ಮೆಡಿಸಿನ್ ಇಂದ ಸಿಗ್ತಾ ಇರುತ್ತೆ. ಹಾಗೇನೆ ಆಹಾರ ಅಂತ ಬಂದಾಗ ಶುಂಠಿ ಮತ್ತೆ ಅರಿಶಿಣದ ಒಂದು ಟೀ ಅನ್ನ ಮಾಡಿ ಕುಡಿಯೋದನ್ನ ಮರಿಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬಹುದು, ಅಥವಾ ಮಧ್ಯಾಹ್ನ ಅಥವಾ ಈವ್ನಿಂಗ್ ನಿಮ್ಗೆ ಯಾವ ಟೈಮ್ ಅಲ್ಲಿ ಬೇಕನ್ಸುತ್ತೋ ಆ ಟೈಮ್ ಅಲ್ಲಿ ಈ ಒಂದು ಟೀನ ತಗೋಬಹುದು. ಮಾಡುವಂತ ವಿಧಾನ ತುಂಬಾ ಸಿಂಪಲ್ ಆಗಿದೆ. ಶುಂಠಿ ಇಷ್ಟು 1 ಇಂಚಿನಷ್ಟು ಶುಂಠಿನ ಚಚ್ಚಿಬಿಟ್ಟು 1 ಲೋಟ ನೀರಿಗೆ ಹಾಕಿ, ಹಾಗೇನೆ ಒಂದು ಪಿಂಚ್ ಆಫ್ ಟರ್ಮರಿಕ್ ಬೇರನ್ನ ಹಾಕಿ. ನಾನು ಪೌಡರ್ ಹಾಕಿ ಅಂತ ಹೇಳ್ತಾ ಇಲ್ಲ, ಬೇರು ಅರಿಶಿಣದ ಬೇರನ್ನ ಏನ್ ಮಾಡಿ ಸ್ವಲ್ಪ ಇಷ್ಟು ಹಾಕಿ ಅದನ್ನ ಒಂಚೂರು ಚಚ್ಬಿಟ್ಟು ಹಾಕಿ 1 ಲೋಟ ನೀರ್ ಹಾಕಿ ಕುದಿಸಿ, ಚೆನ್ನಾಗಿ ಕುದಿಸ್ಬಿಟ್ಟು ಸೋಸ್ಕೊಂಡು ಕುಡಿರಿ. ನಿಮ್ಗೆ ಇದಕ್ಕೆ ಬೇಕಾದ್ರೆ ಲೆಮನ್ ಅನ್ನ ಆಡ್ ಮಾಡ್ಬೋದು, ಬಿಕಾಸ್ ವಿಟಮಿನ್ ಸಿ ಸಿಗುತ್ತೆ. ಲೆಮನ್ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಹನಿನ ಹಾಕ್ಬೋದು, ಬಟ್ ಪ್ರೆಫರಬ್ಲಿ ನಾನು ನಿಮ್ಗೆ ಅದನ್ನ ನಾನು ಸಜೆಸ್ಟ್ ಮಾಡೋದಿಲ್ಲ. ಸೊ ಈ ಒಂದು ಟೀನು ಕೂಡ ನೀವು ದಿನಕ್ಕೆ ಒಂದು 2 ರಿಂದ 3 ಸರಿ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಈ ಟೀ ಉಷ್ಣ ಪ್ರಕೃತಿ ಇರೋದ್ರಿಂದ ನಿಮ್ಮ ದೇಹದ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ದೇಹ ತುಂಬಾ ಶೀತ ಪ್ರಕೃತಿ ಇದೆ ಅಂದ್ರೆ ಇದು ನಿಮ್ಗೆ ಒಳ್ಳೇದು. ಒಂದ್ ವೇಳೆ ನಿಮ್ಮ ದೇಹ ತುಂಬಾ ಉಷ್ಣ ಪ್ರಕೃತಿ ಇದೆ ಅಂದ್ರೆ ಸಾಧ್ಯವಾದಷ್ಟು ನೀವು ಬೇರೆ ಆಹಾರದ ಜೊತೆ ಇದನ್ನ ಕಾಂಪನ್ಸೇಟ್ ಮಾಡ್ಕೋಬೇಕು. ಅಂದ್ರೆ ಮಜ್ಜಿಗೆ ಕುಡಿಯೋದ್ರ ಮೂಲಕ, ಎಳ್ನೀರು ಕುಡಿಯೋದ್ರ ಮೂಲಕ ನಿಮ್ಮ ದೇಹದ ಹೀಟ್ ಅನ್ನ ನೀವು ನಾರ್ಮಲೈಸ್ ಗೆ ಮಾಡ್ಕೋಬೇಕಾಗತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಒಂದು 2ನೇ ಭಾಗ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಆರ್ಥರೈಟಿಸ್ ಇರುವಂತಹ ಪೇಷಂಟ್ಗಳಿಗೆ ಅಟ್ಲೀಸ್ಟ್ ನಾನು ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ತಿನ್ಬಾರ್ದು ಅನ್ನೋ ಒಂದು ಬೇಸಿಕ್ ಕಾನ್ಫಿಡೆಂಟ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು ಬಂದಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಹಕರಿಸೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.